ನಮಸ್ಕಾರ ಪ್ರಿಯ ಮಿತ್ರರೇ. ಈ ದಿನ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 15ನೆಯ ಶ್ಲೋಕವನ್ನು ಚರ್ಚಿಸೋಣ. ಪಾಂಚಜನ್ಯಂ ಋಷಿಕೇಶು ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮ ವೃಕೋಧರಃ. ಕೆಲವೊಂದು ಪದಗಳ ಅರ್ಥವನ್ನು ನಾವಿಲ್ಲಿ ನೋಡೋಣ. ಋಷಿಕೇಶ ಅಂತ ಹೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮ, ಧನಂಜಯ ಅಂತ ಹೇಳಿದ್ರೆ ಅರ್ಜುನ, ವೃಕೋಧರ ಅನ್ನುವಂಥದ್ದು ಭೀಮನ ಇನ್ನೊಂದು ಹೆಸರು. ಇಲ್ಲಿ ಪಾಂಚಜನ್ಯಂ ದೇವದತ್ತಂ ಪೌಂಡ್ರಂ ಅನ್ನುವಂಥದ್ದು ಶಂಖಗಳ ಹೆಸರು. ಏನು ಶ್ರೀಕೃಷ್ಣ, ಅರ್ಜುನ ಮತ್ತು ಭೀಮರು ಓದಿದಂತಹ ಆ ಒಂದು ಶಂಖಗಳ ಹೆಸರನ್ನು ನಾವಿಲ್ಲಿ ನೋಡಬಹುದು. ಈ ಶ್ಲೋಕದ ಅರ್ಥವನ್ನು ನೋಡೋದಾದರೆ, ಶ್ರೀಕೃಷ್ಣ ತನ್ನ ಶಂಖವಾಗಿರ್ತಕ್ಕಂಥ ಪಾಂಚಜನ್ಯವನ್ನು, ದೇವದತ್ತ ಅನ್ನುವಂತಹ ಶಂಖವನ್ನು ಅರ್ಜುನ, ಹಾಗೆ ಪೌಂಡ್ರ ಅನ್ನುವಂತಹ ಶಂಖವನ್ನು ಬಲಭೀಮ ಊದೋದರ ಮೂಲಕ ಈ ಒಂದು ಶಕ್ತಿಯ ಅಥವಾ ನ್ಯಾಯದ ಸಂಕೇತವನ್ನು ಆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸೂಚಿಸ್ತಾ ಇದ್ದಾರೆ. ಕುರುಕ್ಷೇತ್ರ ಯುದ್ಧ ಆರಂಭವಾಗುವಂತಹ ಕ್ಷಣವನ್ನು ಈ ಒಂದು ನಾದದಲ್ಲಿ ನಾವು ಗಮನಿಸಬಹುದು. ಪಾಂಡವರು ಧರ್ಮದ ಪರವಾಗಿರುವುದನ್ನು ಕೂಡ ಈ ಒಂದು ಶಂಖಗಳ ನಾದ ನಮಗೆ ಸೂಚನೆಯನ್ನು ಕೊಡ್ತಾ ಇದೆ. ಜೊತೆಗೆ ಧೈರ್ಯ ಮತ್ತು ನ್ಯಾಯದ ಸಂಕೇತವಾಗಿಯೂ ಕೂಡ ನಮಗೆ ಈ ಒಂದು ನಾದ ನಮಗೆ ತಿಳಿಯಪಡಿಸೋದನ್ನು ನಾವಿಲ್ಲಿ ನೋಡಬಹುದು. ಈ ಶಂಖಗಳ ಮೊಳಗುವಿಕೆ ಧರ್ಮದ ನ್ಯಾಯದ ಸಂಕೇತವನ್ನು ಸೂಚಿಸ್ತಾ ಇದೆ ಅಂತಕ್ಕಂಥದ್ದು. ಜೊತೆಗೆ ಧರ್ಮದ ಮಾರ್ಗದಲ್ಲಿ ಯಾರೆಲ್ಲ ನಿಲ್ತಾರೆ ಅವರಿಗೆ ಭಯ ಪಡುವ ಅವಶ್ಯಕತೆ ಇಲ್ಲ. ಜೊತೆಗೆ ಶಕ್ತಿ ಅನ್ನುವಂಥದ್ದು ನ್ಯಾಯದ ಪರವಾಗಿ ಯಾವತ್ತಿಗೂ ಕೂಡ ಇರುತ್ತೆ ಅನ್ನೋದನ್ನು ಈ ಒಂದು ಶಬ್ದ, ಈ ಒಂದು ಮೊಳಗುವಿಕೆ ನಮಗೆ ಅರ್ಥೈಸುವ ಪ್ರಯತ್ನವನ್ನು ಮಾಡ್ತಾ ಇದೆ.